ಎಲ್ಲರಿಗೂ ಹರ್ಷಿತಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗರಿಗರಿಯಾದ ಚಕ್ಲಿನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಚಕ್ಲಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಅಕ್ಕಿ ಹಸಿಟ್ಟು 2 ಬಟ್ಲು ತಗೊತಾ ಇದ್ದೀನಿ. ಮತ್ತು ಕಡಲೆ ಹಸಿಟ್ಟು 1 ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ತಗೋತಾ ಇದ್ದೀನಿ. ನಾನು ಹುರಿದಿಟ್ಕೊಂಡಿರೋ 1 ಸ್ಪೂನು ಬಿಳಿ ಎಣ್ಣೆ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಅಜ್ವಾನ ಹಾಕೊಳ್ಳೋಣ. ಮತ್ತು ನಾನು ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಅಕ್ಕಿ ಹಸಿಟ್ಟು, ಕಡಲೆ ಹಸಿಟ್ಟು, ಅಚ್ಚ ಖಾರದ ಪುಡಿ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಜ್ವಾನ, ಜೀರಿಗೆ, ಹಿಂಗೆಲ್ಲ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳೋ ಥರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಸಿಟ್ಟು ಮತ್ತು ಕಡಲೆ ಹಸಿಟ್ಟು 2 ಮಿಕ್ಸ್ ಆಗಿದೆ. ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನು ತುಪ್ಪನ ಕಾಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ತುಪ್ಪ ಬದಲು ಬೆಣ್ಣೆನೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಹಸಿಟ್ಟಿಗೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಬಾರ್ದು, ಗಂಟು ಹೊಡೆಯೋಂಗೆ ನಾವು ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ. ನಾನಿಲ್ಲಿ ಉಗುರು ಬೆಚ್ಚಗಿರೋ ನೀರನ್ನ ತಗೊಂಡು ಕಲಿಸ್ಕೊತಾ ಇದ್ದೀನಿ. ಅತಿ ಬಿಸಿ ಹಾಕಿರಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನಾನು ಸ್ವಲ್ಪ ನೀರನ್ನ ಎತ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಕಡಿಮೆ ಆಗಿಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಹದ ಬರೋವರೆಗೂ ಸ್ವಲ್ಪನೇ ಎತ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಬೇಕು, ಹಸಿಟ್ಟೆಲ್ಲ ನೀಟಾಗಿ ಕಲಿಸ್ಬೇಕು. ಇವಾಗ ನೋಡಿ, ನೀರೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಅತಿ ಗಟ್ಟಿನೂ ಇರಬಾರ್ದು, ಅತಿ ತೆಳ್ಳನೂ ಇರಬಾರ್ದು. ನೋಡಿ, ಇವಾಗ ಪಾತ್ರೆಗೆ ಅಂಟ್ಕೊಂಡಿಲ್ಲ ಹಸಿಟ್ಟು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬರಬೇಕು, ಮುಟ್ಟಿದಾಗ ಕೈಗೆ ಅಂಟ್ಕೊಬಾರ್ದು ನೋಡಿ. ಅದಕ್ಕೆ ನಾವು ಚಕ್ಲಿ ಹಸಿಟ್ಟನ್ನ ಕಲಿಸ್ಕೊಬೇಕು. ಇವಾಗ ನಾವು ಚಕ್ಲಿ ಹೋಳಿಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ಕೊಂಡು ಅದರೊಳಗೆ ಹಾಕೋಬೇಕು. ಅದ್ರ ಒತ್ತಾಗಿ ನಾವು ತುಂಬಬೇಕು, ಇಲ್ಲ ಮಧ್ಯದಲ್ಲಿ ಏರ್ ಫಿಲ್ ಆದರೆ ಕಟ್ಟಾಗ್ಬಿಡುತ್ತೆ ಅರ್ಧಕ್ಕೆ. ನೋಡಿ, ಚೆನ್ನಾಗಿ ಬರ್ತಾ ಇದೆ ಇವಾಗ. ನಾನು ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಿಟ್ಟು. ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಒಂದು 5 ನಿಮಿಷ ಆಗಿತ್ತು. ನೋಡಿ, ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಚಕ್ಲಿ ಒತ್ತಬೇಕಾದ್ರೆ ತುಂಬ ಪೇಷನ್ಸಿಂದ ಒತ್ತಬೇಕು. ಮತ್ತು ಬೇಯಿಸ್ಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು, ಚೆನ್ನಾಗಿ ಬರುತ್ತೆ. ನಾವು
ಚಕ್ಲಿ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಅದು 2 ಸೈಡು ಬೆಂದಿರುತ್ತೆ. ನಾವೇನು ತಿರುವು ಹಾಕಬೇಕು ಅನ್ನೋದಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಈ ಚಕ್ಲಿನ ಒಂದು 20 ನಿಮಿಷದೊಳಗೆ ನಾವು ಮಾಡ್ಕೋಬೋದು. ಬೇಗನೆ ಆಗುತ್ತೆ. ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿನ ಚಕ್ಲಿನ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.